ಬಾಸ್ ಸಿನಿಮಾ ನಟ ದರ್ಶನ್ ಕೇಸ್ ಸ್ಟಡಿ ಸ್ಟೋರಿನಾ ಅಲ್ಲ ಅಂದ್ರೂ ಹೌದು ಎನ್ನುವಂತಿದೆಯಾ ಟೀಸರ್ ಕಹಾನಿ. ಈಗಾಗಲೇ ಬಾಸ್ ಸಿನಿಮಾದ ಟೀಸರ್ ಅನ್ನ ನೋಡಿ ಎಷ್ಟೋ ದರ್ಶನ್ ಅಭಿಮಾನಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಏನು ಈ ಬಾಸ್ ಸಿನಿಮಾ ಸ್ಟೋರಿ ದರ್ಶನ್ ಸ್ಟೋರಿ ರೀತಿಯಲ್ಲಿದೆಯಾ, ದರ್ಶನ್ ಲೈಫ್ ಸ್ಟೋರಿ ರೀತಿಯಲ್ಲಿ ಅಲ್ಲ ಅಂದ್ರೂ ಹೌದು ಅನ್ನುವಂತಿದೆಯಾ ಟೀಸರ್ ಕಹಾನಿ. ಬಾಸ್ ಚಿತ್ರತಂಡದ ವಿರುದ್ಧ ದರ್ಶನ್ ದಂಪತಿ ಫೈಟ್ ಏರ್ಪಟ್ಟಿದೆ. ಬಾಸ್ ಸಿನಿಮಾ ಬಿಡುಗಡೆಗೆ ಮತ್ತೊಮ್ಮೆ ಕಾನೂನು ತೊಡಕು ಎದುರಾಗಿರುವಂಥದ್ದು. ತಡೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ ದರ್ಶನ್ ವಿಜಯಲಕ್ಷ್ಮಿ. ಜೂನ್ 19ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಬೇಕಿದ್ದ ಬಾಸ್ ಸಿನಿಮಾ. ದರ್ಶನ್ ಕೇಸ್ ರೀತಿಯೇ ಸಿನಿಮಾ ಕಥೆ ಇದೆ ಎಂಬ ಅನುಮಾನ ಇದೆ. ಇದೇ ಕಾರಣಕ್ಕೆ ಬಾಸ್ ಸಿನಿಮಾ ವಿರುದ್ಧ ದರ್ಶನ್ ದಂಪತಿ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಸೆಷನ್ಸ್ ಕೋರ್ಟ್ನಲ್ಲಿ ತಡೆ ಕೋರಿದ್ದ ವಿಜಯಲಕ್ಷ್ಮಿ ಟೀಸರ್ ಅನ್ನ ಗಮನಿಸಿ. ಆದರೆ ಸಿನಿಮಾ ತಡೆ ಕೋರಿ ವಿಜಯಲಕ್ಷ್ಮಿ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಈಗ ಮತ್ತೊಮ್ಮೆ ಹೈಕೋರ್ಟ್ ಮೊರೆ ಹೋಗಿರುವಂತಹ ದಂಪತಿ. ಜೂನ್ 17ರಂದು ನಡೆಯಲಿದೆ ಮೇಲ್ಮನವಿ ಅರ್ಜಿ ವಿಚಾರಣೆ. ಜೂನ್ 17ರಂದೇ ನಿರ್ಧಾರವಾಗುತ್ತೆ ಬಾಸ್ ಸಿನಿಮಾ ಭವಿಷ್ಯ. ಆದ್ರೆ ಇದು ದರ್ಶನ್ ಜೀವನದ ಕಥೆಯಲ್ಲ ಎನ್ನುತ್ತಿದೆ ಚಿತ್ರತಂಡ. ಬಾಸ್ ಸಿನಿಮಾ ಟೀಸರ್ ನೋಡಿ, ಟ್ರೈಲರ್ ಅನ್ನ ನೋಡಿ, ಇದು ದರ್ಶನ್ ಲೈಫ್ ಸ್ಟೋರಿ ರೀತಿಯಲ್ಲಿದೆ. ದರ್ಶನ್ ಲೈಫ್ ಸ್ಟೋರಿ ಅಂತ ಅಂದರೆ ಈಗ ಏನು ದರ್ಶನ್ ಲೈಫಲ್ಲಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರ ಆಗಿರ್ಬೋದು, ಅಥವಾ ಅಲ್ಲೆಲ್ಲ ಏನೆಲ್ಲ ನಡೆಯಿತು, ಯಾವ ರೀತಿಯಾಗಿ ವಿಚಾರಣೆ ಆಯಿತು, ಪೊಲೀಸ್ ಯಾವ ರೀತಿಯಾಗಿ ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತು, ಇದೆಲ್ಲದರ ಕುರಿತಾಗಿ ಟೀಸರ್ನಲ್ಲಿ ಒಂದು ರೀತಿಯಾಗಿ ಅದೇ ರೀತಿಯಲ್ಲಿ ಬಿಂಬಿಸಲಾಗಿದೆ ಅನ್ನುವಂಥದ್ದು ಕಂಡು ಬಂದಿತ್ತು. ಹೀಗಾಗಿ ವಿಜಯಲಕ್ಷ್ಮಿ ಕೂಡ ಅದಕ್ಕೆ ತಡೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ, ಪ್ರಶ್ನೆ ಮಾಡಿ ಈ ರೀತಿಯಾಗಿದೆ ಅಂತ. ಹಾಗಾಗಿ ಆ ಅರ್ಜಿ ವಜಾ ಆಗುತ್ತೆ. ಇದೀಗ ಸಿನಿಮಾ ರಿಲೀಸ್ಗೆ ಅಂತ ರೆಡಿಯಾಗಿ ಕೂತಿರುವಂಥದ್ದು. ಬಟ್ ಇದಕ್ಕೆ ಅರ್ಜಿಯನ್ನು ಅರ್ಜಿಯನ್ನು ಮತ್ತೆ ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ. ಹೀಗಾಗಿ ಸದ್ಯ ಕೋರ್ಟ್ ಏನು ಹೇಳುತ್ತೆ, ವಿಚಾರಣೆ ನಡೆಸಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದೇ ಇಲ್ಲಿ ಒಂದಿಷ್ಟು ಪ್ರಶ್ನಾರ್ಹವಾಗಿರುವಂಥದ್ದು.